ಕೆಲವೇ ನಿಮಿಷಗಳ ಹಿಂದೆ ಸುದ್ದಿ ಪ್ರಸಾರವನ್ನ ಮಾಡಿದ್ವಿ. ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅನ್ನೋ ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಸೂಪರ್ ಫಾಸ್ಟ್ ಫಟಾಫಟ್ ಇಂಪ್ಯಾಕ್ಟ್. ಈಗ ಪಬ್ಲಿಕ್ ಟಿವಿ ವರದಿ ಬಳಿಕ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಪ್ರಿಂಟಿಂಗ್ ಮಿಸ್ಟೇಕ್, ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಷ್ಟೇ. ಎಲ್ಲಾ ಶಾಲೆಗಳಲ್ಲೂ, ಅದು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ನಾಡಗೀತೆ ಕಡ್ಡಾಯವಲ್ಲ ಅನ್ನೋ ಆದೇಶ, ಅದೇ ಮಿಸ್ಟೇಕ್ ಆಗಿತ್ತು, ಅದನ್ನು ವಾಪಸ್ ತಗೊಳ್ತಾ ಇದ್ದೀವಿ. ಕಡ್ಡಾಯವಾಗಿ ನಾಡಗೀತೆಯನ್ನು ಬಳಸಬೇಕು, ನೋಟ್ನಲ್ಲಿ ಸಣ್ಣ ಮಿಸ್ಟೇಕ್ ಆಗಿದೆ ಅಂತ ಶಿವರಾಜ್ ತಂಗಡಗಿ ಸಚಿವರು ಇದೀಗ ವಾಪಸ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅನ್ನೋ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದೆ ನಿಮ್ಮ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಈ ರೀತಿಯಾಗಿ ಸುದ್ದಿ ಓಡಾಡ್ತಾ ಇದೆ ಅಂತ ಎದುರಾಗ್ತಾ ಇದ್ದಂತೆ ಪಬ್ಲಿಕ್ ಟಿವಿಯ ಫಟಾಫಟ್ ಇಂಪ್ಯಾಕ್ಟ್ ಕೆಲವೇ ನಿಮಿಷಗಳಲ್ಲಿ ಇದೀಗ ಅದನ್ನ ಉಲ್ಟಾ ಅಂದ್ರೆ ಚೇಂಜ್ ಮಾಡಿದ್ದಾರೆ, ಆದೇಶ ವಾಪಸ್ ತಗೊಂಡಿದ್ದಾರೆ. ಇನ್ನು ಮುಂದೆ ಎಲ್ಲಾ ಶಾಲೆಗಳಲ್ಲಿ ಇಲ್ಲಿ ತನಕ ಹೇಗಿತ್ತು ಆ ರೀತಿಯಾಗಿ ನಾಡಗೀತೆ ಕಂಪಲ್ಸರಿ. ಒಳಗೆ ಹೋಗೋದ್ರಾಗೇನೆ ಹೇಳೇ ಹೋಗ್ತೀನಿ ಅಂತ ಫೋನ್ನೊಳಗೆ ಹೇಳಿದ್ದೆ ನಾನು. ಕೆಲವಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡುತ್ತೆ, ಅದಕ್ಕೆ ಅದು ಮಿಸ್ಟೇಕ್, ನಾನು ತರಿಸ್ಕೊಂತೀನಿ. ಇವತ್ತು ಆ ತಿದ್ದುಪಡಿ ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ, ಎಲ್ಲ ಶಾಲೆಗಳು, ರಾಜ್ಯದ ಖಾಸಗಿ ಇರ್ಬೋದು, ಅನುದಾನತೆ ಇರ್ಬೋದು, ನಿಗಮ ಇರ್ಬೋದು, ಪ್ರಾಧಿಕಾರಗಳಿರ್ಬೋದು, ಎಲ್ಲ ಸರ್ಕಾರಿ ಸಂಸ್ಥೆಗಳು ಜೊತೆಗೆ ಎಲ್ಲ ಶಾಲೆಗಳು. ಸರ್, ಪ್ರಿಂಟ್ ಮಿಸ್ಟೇಕ್ ನೋಡದೇ ಇರುವಷ್ಟು ಅಧಿಕಾರಿಗಳು ಅದಕ್ಕೆ ಈಗ ಸಹಜವಾಗಿ ಕೆಲವೊಂದಿಷ್ಟು ಪ್ರಿಂಟ್ ಮಿಸ್ಟೇಕ್ ಆದತ್ನ್ಯಾಗ ನೋಟ್ ಶೀಟ್ನೊಳಗೆ ನಾನು ಬರೆದಂಥ ನೋಟ್ ಶೀಟ್ನೊಳಗೂ ಇದೆ. ಇದು ಆಗಿದೆ ಆದತ್ನೊಳಗೆ ಒಂದು ಸಣ್ಣ ಮಿಸ್ಟೇಕ್ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. ನಿಮ್ಗೆ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಎಲ್ಲ ಕಂಪ್ನಿಗಳಲ್ಲೂ ಕನ್ನಡಿಗರಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅಂತ ಒಂದು ಬೋರ್ಡ್ ಹಾಕಬೇಕು, ಸಂಖ್ಯೆಗಳು ತೋರಿಸ್ಬೇಕು ಅಂತ ಒಂದು ವಾದ ಆಗಿತ್ತು. ವಾದ ಆಗಿದೆ ಅಲ್ಲ. ನಿನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತದೊಳಗೆ ಕನ್ನಡದಲ್ಲಿ ಎಲ್ಲ ಬೋರ್ಡ್ಗಳನ್ನು ಹಾಕಬೇಕು. 60% ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು, ಉಳಿದ 40% ಬೇರೆ ಯಾವುದೇ ಭಾಷೆಗಳನ್ನು ಉಪಯೋಗ ಮಾಡಬೇಕಂತ ನಿನ್ನೆ ವಿಧಾನಸಭೆ ವಿಧಾನ ಪರಿಷತ್ನೊಳಗೆ ಭಾಳ ಸವಿಸ್ತಾರವಾಗಿ ಚರ್ಚೆಗಳಾಗಿ ಅದ್ರ ಬಗ್ಗೆ ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ. ವಿಧೇಯಕವನ್ನು ಅಂಗೀಕಾರ ಆಗಿದೆ. ಈಗ ಅದರ ಜೊತೆಗೆ ತಾವೊಂದು ಮಾತು ಹೇಳಿದ್ರಿ, ನಾನು ಎಲ್ಲ ಕೈಗಾರಿಕೆ ಅಂದರೆ ಇದನ್ನೆಲ್ಲದನ್ನು ನಾನು ಇದರೊಳಗೆ ಸೇರಿಸ್ತಾ ಇದ್ದೀನಿ. ನಾನು ವಿಚಾರ ಮಾಡಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಸದಸ್ಯರು ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲವನ್ನು ತೆಗೆದುಕೊಳ್ತೀನಿ. ಅದ್ರ ಜೊತೆಗೆ ಯಾವುದೇ ಒಂದು ಕೈಗಾರಿಕೆ ಇರ್ಬೋದು, ಅಲ್ಲಿ ಡಿಸ್ಪ್ಲೇ ಬೋರ್ಡನ್ನು ಹಾಕಬೇಕು. ಯಾರ್ಯಾರು ಎಷ್ಟೆಷ್ಟು ಕನ್ನಡಿಗರಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಇವರಿದ್ದಾರೆ ಅನ್ನೋದನ್ನು ಲೋಕಲ್ಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕನ್ನೋ ದೃಷ್ಟಿಕೋನ, ಅದು ಪರ್ಸೆಂಟೇಜ್ ಎಷ್ಟು ಏನು ಅನ್ನೋದನ್ನು ನಿಯಮಗಳನ್ನು ಮಾಡೋದ್ರೊಳಗೆ ನಾನು ನಿಯಮಗಳನ್ನು ಮಾಡ್ತೀನಿ. ಆದರೆ ನಿನ್ನೆ ಆಗಿದ್ದು ಕನ್ನಡ ಫಲಕಗಳಿಗೆ ಮಾತ್ರ 60%. ಮುಂದಿನ ದಿನಮಾನಗಳಲ್ಲಿ ನಿಯಮಗಳನ್ನು ಏನು ಮಾಡ್ತಾ ಇದೆ. ಕಂಪನಿಗಳಿಗೂ ಬರ್ಬೋದು ಅಥವಾ ಬರೀ ಕೈಗಾರಿಕೆ ಇಂಡಸ್ಟ್ರೀಸ್ ಮಾತ್ರ ಸರ್? ಈ ಸದ್ಯ ಎಲ್ಲ ನಾರ್ತ್ ಇಂಡಿಯನ್ಸ್ ಇರ್ತಾರೆ, ಬೇರೆ ಬೇರೆ ದೇಶದಿಂದ ಇರ್ತಾರೆ. ಕೆಲವೊಂದಿಷ್ಟು ನಾವು ಇದೀಗ ಸಚಿವ ಶಿವರಾಜ್ ತಂಗಡಗಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋಟ್ ಮಿಸ್ಟೇಕ್ ಅದು ಅನ್ನುವಂತಹ ಒಂದು ಸಮಜಾಯಿಷಿ ಕೊಟ್ಟು ಜಾರ್ಕೊಳ್ಳುವಂತಹ ಪ್ರಯತ್ನ ಅಂತೆಲ್ಲ ಹೇಳ್ಬೋದು. ಕಾರಣ ಅಲ್ಲಿ ಯಾವುದೋ ಒತ್ತಕ್ಷರ ತಪ್ಪಾಗಿತ್ತು ಅಂದರೆ ಏನೋ ಬಿಡಪ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಅನ್ಕೋಬೋದು. ಆದರೆ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಇನ್ನು ಮುಂದೆ ನಾಡಗೀತೆ ಕಡ್ಡಾಯ ಅಲ್ಲ ಅನ್ನುವಂಥದ್ದನ್ನು ಹೆಂಗೆ ಅವರು ಪ್ರಿಂಟ್ ಮಿಸ್ಟೇಕ್ ಅಂದ್ಕೊಳ್ತಾರೋ ಗೊತ್ತಿಲ್ಲ. ಆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಪ್ರತಿನಿಧಿ ಅಲ್ಲಿ ಕ್ವೆಶನ್ ಮಾಡಿದ್ರು ವಾಪಸ್, ಅಷ್ಟೊಂದು ಬೇಜವಾಬ್ದಾರಿತನನ್ನ ಅದು ನೋಡೋಕ್ಕೂ ಪುರ್ಸೋತಿಲ್ವಾ ಹಾಗಾದ್ರೆ ಅಧಿಕಾರಿಗಳಿಗೆ ಅನ್ನೋ ಪ್ರಶ್ನೆ ಮಾಡಿದ್ರು. ಇಲ್ಲ ಬಿಡಪ್ಪ, ಒಂದು ಚಿಕ್ಕ ಪುಟ್ಟ ಒಂದು ಮಿಸ್ಟೇಕ್ ಆಗಿದೆ ಅಂತ ಅದನ್ನ ಅಲ್ಲಿಗೆ ತೇಪೆ ಸಾರಿಸುವಂತಹ ಕೆಲಸವನ್ನ ಸಚಿವರು ಮಾಡಿದ್ದಾರೆ. ಸೊ ಅದೇನೇ ಆಗಲಿ, ಬಟ್ ಪಬ್ಲಿಕ್ ಟಿವಿಯ ಫಟಾಫಟ್ ಇಂಪ್ಯಾಕ್ಟ್ ಅಥವಾ ಬಿಗ್ ಇಂಪ್ಯಾಕ್ಟ್ ಇನ್ನು ಮುಂದೆ ಅಂತಲ್ಲ, ಇಲ್ಲಿ ತನಕ ಇದ್ದಂತೆ ನಾಡಗೀತೆ ಎಲ್ಲಾ ಶಾಲೆಗಳಲ್ಲೂ, ಅದು ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ, ಎಲ್ಲ ಕಡೆಯೂ ಕೂಡ ನಾಡಗೀತೆ ಕಂಪಲ್ಸರಿ, ಕಡ್ಡಾಯ. ನಾಡಗೀತೆಗೆ ಅವಕಾಶ ಇಲ್ಲ ಅಂದಮೇಲೆ ನಾಡಿನಲ್ಲಿರೋಕೆ ಅವಕಾಶ ಇರುತ್ತೆ ನಮಗೆ? ಇಂತಹ ಪ್ರಶ್ನೆ ಸಹಜವಾಗೇ ಕಾಡ್ತಾ ಇತ್ತು. ಇನ್ನು ಮುಂದೆ ಎಲ್ಲ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಂತ ಆದೇಶ ಹೊರಡಿಸಲಾಗುತ್ತೆ, ತಿದ್ದುಪಡಿ ಮಾಡ್ತೀವಿ, ಎಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಬಿಡ್ರಪ್ಪ ಅಂತ ಸಚಿವರು ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ಇದೇ ಕೆಲ ನಿಮಿಷಗಳ ಹಿಂದೆ, ಕೆಲ ಗಂಟೆಗಳು ಅಲ್ಲ, ಕೆಲ ನಿಮಿಷಗಳ ಹಿಂದೆ ಪಬ್ಲಿಕ್ ಟಿವಿ ಇಂತಹದ್ದೊಂದು ಮಹಾನ್ ತಪ್ಪು ಆ ಇಲಾಖೆಯಿಂದ ಅಥವಾ ಒಂದು ಮಿಸ್ಟೇಕ್ ಇಂದ ಆಗಿದೆ ಅನ್ನುವಂಥದ್ದನ್ನ ತೋರಿಸಿತ್ತು. ಈಗ ಬದಲಾವಣೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಒಳಗೆ ಹೋಗೋದ್ರಾಗೇನೆ ಹೇಳೇ ಹೋಗ್ತೀನಿ ಅಂತ ಫೋನ್ನೊಳಗೆ ಹೇಳಿದ್ದೆ ನಾನು. ಕೆಲವಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡುತ್ತೆ, ಅದಕ್ಕೆ ಅದು ಮಿಸ್ಟೇಕ್, ನಾನು ತರಿಸ್ಕೊಂತೀನಿ. ಇವತ್ತು ಆ ತಿದ್ದುಪಡಿ
ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ, ಎಲ್ಲ ಶಾಲೆಗಳು ರಾಜ್ಯದ ಖಾಸಗಿ ಇರ್ಬೋದು, ಅನುದಾನತೆ ಇರ್ಬೋದು, ನಿಗಮ ಇರ್ಬೋದು, ಪ್ರಾಧಿಕಾರಗಳಿರ್ಬೋದು, ಎಲ್ಲ ಸರ್ಕಾರಿ ಸಂಸ್ಥೆಗಳು ಜೊತೆಗೆ ಎಲ್ಲ ಶಾಲೆಗಳು. ಸರ್, ಪ್ರಿಂಟ್ ಮಿಸ್ಟೇಕ್ ನೋಡದೇ ಇರುವಷ್ಟು ಅಧಿಕಾರಿಗಳು ಅದಕ್ಕೆ ಈಗ ಸಹಜವಾಗಿ ಕೆಲವೊಂದಿಷ್ಟು ಪ್ರಿಂಟ್ ಮಿಸ್ಟೇಕ್ ಆದತ್ನ್ಯಾಗ ನೋಟ್ ಶೀಟ್ನೊಳಗೆ ನಾನು ಬರೆದಂಥ ನೋಟ್ ಶೀಟ್ನೊಳಗೂ ಇದೆ. ಇದು ಆಗಿದೆ ಆದತ್ನೊಳಗೆ ಒಂದು ಸಣ್ಣ ಮಿಸ್ಟೇಕ್ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. ನಿಮ್ಗೆ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಎಲ್ಲ ಕಂಪ್ನಿಗಳಲ್ಲೂ ಕನ್ನಡಿಗರಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅಂತ ಒಂದು ಬೋರ್ಡ್ ಹಾಕಬೇಕು, ಸಂಖ್ಯೆಗಳು ತೋರಿಸ್ಬೇಕು ಅಂತ ಒಂದು ವಾದ ಆಗಿತ್ತು. ವಾದ ಆಗಿದೆ ಅಲ್ಲ. ನಿನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತದೊಳಗೆ ಕನ್ನಡದಲ್ಲಿ ಎಲ್ಲ ಬೋರ್ಡ್ಗಳನ್ನು ಹಾಕಬೇಕು. 60-60% ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು. ಉಳಿದ 40% ಬೇರೆ ಯಾವುದೇ ಭಾಷೆಗಳನ್ನು ಉಪಯೋಗ ಮಾಡಬೇಕಂತ ನಿನ್ನೆ ವಿಧಾನಸಭೆ ವಿಧಾನ ಪರಿಷತ್. ಇದು ಶಿವರಾಜ್ ತಂಗಡಗಿ ಅವರು ಕೊಟ್ಟಿರುವಂತಹ ಕ್ಲಾರಿಟಿ. ಆಲ್ರೆಡಿ ರಾಜ್ಯದಲ್ಲಿ ಭಾಷೆಯನ್ನು ಉಳಿಸ್ಕೊಳ್ಳೋಕೆ, ರಾಜ್ಯದ ಅಸ್ಮಿತೆ ಅಥವಾ ನಾಡ ಭಾಷೆಯನ್ನು ಉಳಿಸ್ಕೊಳ್ಳೋಕೆ ಹೋರಾಟಗಳು ನಡೀತಾ ಇರೋ ಹೊತ್ತಲ್ಲೇ ಈ ಒಂದು ವಿಚಾರ ಏನಿತ್ತು ಎಲ್ಲರ ಕೆಂಗಣ್ಣಿಗೆ ಕಾರಣವಾಗಿತ್ತು. ಖಾಸಗಿ ಶಾಲೆಗಳಲ್ಲಿ ಇನ್ನು ಮುಂದೆ ನಾಡಗೀತೆ ಕಡ್ಡಾಯ ಅಲ್ಲ ಅನ್ನುವಂತಹ ಸುದ್ದಿ. ಇದು ವಿಚಾರ ಅವರ ಗಮನಕ್ಕೆ ಬರ್ತಾ ಇದ್ದಂತೆ ನಾವು ಸರಿಪಡಿಸ್ಕೊಳ್ತೀವಿ, ಒಂದು ಲೋಪದೋಷ ಆಗಿದೆ, ಕ್ಷಮಿಸಿ ಅಂತ ಹೇಳೋದ್ರ ಮುಖಾಂತರ ಜಾರ್ಕೊಳ್ಳೋ ಪ್ರಯತ್ನ ಆಗಿದೆ.